ಇಲ್ಸಲ್ಲಿ ನಮಗೆ ಆಶ್ಲೇಷ ನಕ್ಷತ್ರದವರ ಸೀಕ್ರೆಟ್ಸನ್ನು ಆಶ್ಲೇಷ ನಕ್ಷತ್ರದವರು ಯಾವ ವಿಚಾರವನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ತಿಳಿಸ್ಕೊಡ್ತೇನೆ. ಉತ್ತಮ ಮಾತುಗಾರರಾಗಿರ್ತೀರ, 4-5 ಭಾಷೆಗಳು ನಿಮಗೆ ಬರುತ್ತೆ, ಹಠಮಾರಿ, ಶ್ರಮಜೀವಿ, ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಕಷ್ಟಪಟ್ಟೆ ನೀವು ಬೆಳೆಸ್ಕೊಂಡಿರತಕ್ಕಂಥದ್ದು, ಕಷ್ಟಪಟ್ಟೆ ಮೇಲೆ ಬರತಕ್ಕಂಥವ್ರಾಗ್ತೀರಾ. ಎಲ್ಲ ವಿಚಾರವನ್ನು ತಲೆ ಮೇಲೆ ಹಾಕ್ಕೊಂಡು ನಿಭಾಯಿಸುವಂಥರಾಗ್ತೀರಾ. ಒಳ್ಳೆ ಮಾತುಗಾರಿಕೆ ಇದೆ, ಎಲ್ಲರ ವಿರುದ್ಧ ಬೇಕಾದ್ರೆ ಕಟ್ಟಿಕೊಂಡು ಜೀವನ ಮಾಡತಕ್ಕಂಥ ಕೇಪಬಿಲಿಟಿ ನಿಮಗಿರತಕ್ಕಂಥದ್ದು. ನೇರ ನುಡಿ, ನಿಷ್ಠುರದ ಮಾತುಗಳಿಂದಲೇ ನಿಮಗೆ ಒಳ್ಳೆ ಹೆಸರು ಬರತಕ್ಕಂಥದ್ದು. ತಿಳಿದಿರಲಿ, ನಿಮಗೆ ಬೇಗ ದೃಷ್ಟಿ ಆಗತ್ತೆ. ಹಾಗೂ ನೀವು ಆಡತಕ್ಕಂಥ ಒಂದಷ್ಟು ಮಾತುಗಳಿಂದಲೇ ನಿಮಗೆ ಶತ್ರುಗಳು ಜಾಸ್ತಿ ಆಗತಕ್ಕಂಥದ್ದು. ಶೀತ ಬಾಧೆ, ತಲೆನೋವಿನಿಂದ ಸದಾಕಾಲ ಸಮಸ್ಯೆಗೊಳಗಾಗ್ತೀರಾ. ಹಾಗೂ ಎಲ್ಲ ವಿಚಾರವನ್ನು ನಿಭಾಯಿಸ್ತೀನಿ, ಎಲ್ಲವೂ ಕೂಡ ನಾನು ಸರಿಪಡಿಸ್ತೀನಿ ಅಂತ ಎಷ್ಟೋ ಬಾರಿ ನಿಮ್ಮ ಶಕ್ತಿ ಮೀರಿ ತಲೆ ಮೇಲೆ ಕೆಲಸ ಕಾರ್ಯಗಳನ್ನು ಹಾಕೊಳ್ಳೋ ಮುಖಾಂತರ ಸಮರ್ಪಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆಶ್ಲೇಷ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿನ ಯಥೇಚ್ಛವಾಗಿ ಆರಾಧನೆ ಮಾಡಿ ಖಂಡಿತವಾಗಿ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ. 18 ವರ್ಷ ತುಂಬಕ್ಕಿಂತ ಮುಂಚಿತವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿ, ಆಶ್ಲೇಷ ನಕ್ಷತ್ರದಲ್ಲಿ ಜನನವಾದರೆ 1 ತಿಂಗಳೊಳಗಾಗಿ ನಕ್ಷತ್ರ ಶಾಂತಿಯನ್ನು ಹಾಗೂ ಗೋಮುಖ ಸವ ಶಾಂತಿಯನ್ನು ಮಾಡಿಸಿ ಖಂಡಿತವಾಗಿಯೂ ಶುಭವಾಗುತ್ತೆ. ರೀಲ್ಸ್ನ ಯಾರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ, ತುಂಬ ಬೇಗ ದೃಷ್ಟಿ ಆಗ್ತಾ ಇದೆ, ಕಷ್ಟಪಡ್ತಾ ಇದ್ದಾರೆ, ಮದುವೆ ಕೆಲಸ ಕಾರ್ಯಗಳು ಸಂತಾನವಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ, ಖಂಡಿತವಾಗಿಯೂ ಉಪಯುಕ್ತವಾಗುತ್ತೆ. ಈ ಆಶ್ಲೇಷ ನಕ್ಷತ್ರದ ಸಂಪೂರ್ಣ ವಿಡಿಯೋ ಯೂಟ್ಯೂಬಲ್ಲಿ ಲಭ್ಯ ಇದೆ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.